ಮಹೇಶ್ ತಿಮರೋಡಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಳ್ತಂಗಡಿಯ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಆರೋಪ ಮಾಡಿದಂಥ ತಿಮರೋಡಿ ಬ್ರಹ್ಮಾವರ ಪೊಲೀಸರು ತಿಮರೋಡಿಯನ್ನು ಬಂಧಿಸಿದ್ದಾರೆ. ಟಿವಿ9ಗೆ ಎಡಿಜಿಪಿ ಮಾಹಿತಿ ಕೊಟ್ಟಿದ್ದಾರೆ. ಕಾನೂನು ಮತ್ತು ಸುವ್ಯವಸ್ಥೆಯ ಎಡಿಜಿಪಿ ಖುದ್ದು ಮಾಹಿತಿ ಕೊಟ್ಟಿದ್ದಾರೆ. ಎಡಿಜಿಪಿ ಹಿತೇಂದ್ರ ಅವರು ಕೊಟ್ಟಿರುವಂಥ ಮಾಹಿತಿ ಬಂಧಿಸಿ ಠಾಣೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಹೀಗಾಗಿನೇ ವ್ಯಾಪಕ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಬ್ರಹ್ಮಾವರ ಠಾಣೆಗೆ ಕರ್ಕೊಂಡು ಬರ್ತಾ ಇದ್ದಾರೆ ಪೊಲೀಸರು. ಸೊ ಇದು ಸಂಗತಿ. ಬಿಎಲ್ ಸಂತೋಷ್ ಬಗ್ಗೆ ದೊಡ್ಡ ಮಟ್ಟದ ಆರೋಪವನ್ನು ಮಾಡಿದರು ಮಹೇಶ್ ತಿಮರೋಡಿ. ಒಂದೊಂದೆರಡೆರಡು ಸಂಗತಿಗಳಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ದೂರು ಕೂಡ ದಾಖಲಾಗಿತ್ತು. ಅಂತೂ ಇಂದು ಕೊನೆಗೆ ಈ ಬಂಧನದ ಮುಖಾಂತರ ಇದು ಇಲ್ಲಿಗೆ ಬಂದಿದೆ. ಅವಹೇಳನಕಾರಿ ಆರೋಪ ಇವರ ಬಂಧನ ತನಕ ಬಂದು ನಿಂತಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಬಂಧಿಸಲಾಗಿದೆ. ಉಜಿರೆ ನಿವಾಸದ ಬಳಿ ಇದಕ್ಕೆ ಸಂಬಂಧಪಟ್ಟಂಗೆ ಹೈಡ್ರಾಮನೇ ನಡೆದೋಯ್ತು. ಪೊಲೀಸರು ಅರೆಸ್ಟ್ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ತಿಮರೋಡಿ ಅದನ್ನು ವಿರೋಧಿಸಿದರು. ನಾಟಕೀಯ ಬೆಳವಣಿಗೆಗಳು ನಡೆದು ಹೋದವು. ಇನ್ನು ಠಾಣೆಯ ಬಳಿ ಕೂಡ ಅಷ್ಟನ್ನೇ ಗುಂಪು ಸೇರಂಗಿಲ್ಲ, ಪ್ರತಿಭಟನೆ ಮಾಡಂಗಿಲ್ಲ. ಪೊಲೀಸರು ವ್ಯಾಪಕ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಿದ್ದಾರೆ. ಕಾನೂನು ಸುವ್ಯವಸ್ಥೆಗೆ ಯಾರಾದರೂ ಅಡ್ಡಿ ಮಾಡಿದರೆ ಅವರ ವಿರುದ್ಧ ಮುಲಾಜಿಲ್ದನೆ ಕ್ರಮ ಜರುಗಿಸ್ತೀವಿ ಅಂತ ಉಡುಪಿಯ SP ಹೇಳಿದ್ದಾರೆ. ಸೊ ಇದು ಸಂಗತಿ. ಬ್ರಹ್ಮಾವರ ಪೊಲೀಸ್ ಠಾಣೆಯ ಬಳಿ ವ್ಯಾಪಕ ಬಿಗಿ ಬಂದೋಬಸ್ತ್. ನಾವು ಅದರ ದೃಶ್ಯಾವಳಿಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಯಾರೂ ಕೂಡ ಅಲ್ಲಿ ಹೋಗಂಗಿಲ್ಲ, ಯಾವ ವೆಹಿಕಲ್ಗಳು ಕೂಡ ಬರಂಗಿಲ್ಲ, ಯಾರು ಜನ ಗುಂಪು ಸೇರಂಗಿಲ್ಲ, ಪ್ರತಿಭಟನೆ ಮಾಡಂಗಿಲ್ಲ. ಕಾನೂನು ಸುವ್ಯವಸ್ಥೆಗೆ ಅಡ್ಡಿ ಆದರೆ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ SP ಹರಿರಾಮ್ ಶಂಕರ್ ಹೇಳಿದ್ದಾರೆ. ಅರೆಸ್ಟ್ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಉಜಿರೆ ಅವರ ಮನೆಯ ಮುಂಭಾಗದಲ್ಲಿ ದೊಡ್ಡ ಹೈಡ್ರಾಮಾ ನಡೆದೋಯ್ತು. ನನ್ನ ಜೀವಕ್ಕೆ ಏನಾದರೂ ಆದರೆ ಅದಕ್ಕೆ ಸರ್ಕಾರವೇ ಕಾರಣ, BJPಯವರು ಕೂಡ ಕಾರಣ ಅಂತ ತಿಮರೋಡಿ ಆಕ್ರೋಶ ವ್ಯಕ್ತಪಡಿಸಿದರು. ವಿಚಾರಣೆಗೆ ತೆರಳುವ ಸಂದರ್ಭದಲ್ಲಿ ನನ್ನ ಜೀವಕ್ಕೆ ಏನಾದರೂ ಅಪಾಯ ಆದರೆ ನೀವೇ ಕಾರಣ ಅಂತ ಸರ್ಕಾರಕ್ಕೆ ಹೇಳಿದ್ದು. ಸರ್ಕಾರವೂ ಕಾರಣ, BJPಯವರೇ ಕಾರಣ ಅಂತ ತಿಮರೋಡಿ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರವೇ ಕಾರಣ ಆಗ್ತದೆ, ರಾಜ್ಯ ಸರ್ಕಾರವೇ ಕಾರಣ ಆಗ್ತದೆ. ನನ್ನ ಜೀವಕ್ಕೆ ಏನಾದರೂ ಆದ್ರೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ. ರಾಜ್ಯ ಸರ್ಕಾರ ಕಾರಣ ಆಗ್ತದೆ, ಇಡೀ BJPಯವರು ಕಾರಣ ಆಗ್ತಾರೆ. ಅಷ್ಟೇ ತರ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು. ಇದಕ್ಕೆ ಎಲ್ಲ ಸರ್ಕಾರವೇ ಕಾರಣ ಆಗ್ತದೆ, ರಾಜ್ಯ ಸರ್ಕಾರವೇ ಕಾರಣ ಆಗ್ತದೆ. ನನ್ನ ಜೀವಕ್ಕೆ ಏನಾದರೂ ಆದ್ರೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ. ರಾಜ್ಯ ಸರ್ಕಾರ ಕಾರಣ ಆಗ್ತದೆ, ಇಡೀ BJPಯವರು ಕಾರಣ ಆಗ್ತಾರೆ. ಅಷ್ಟೇ ತರ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು. ಇದಕ್ಕೆ ಎಲ್ಲ